ಡಿಯರ್ ಸ್ಟೂಡೆಂಟ್ಸ್, ಅಕೌಂಟ್ಸ್ ತುಂಬಾ ಕಷ್ಟ ಅನ್ನೋರ್ಗೆ ಸಿಂಪಲ್ ಮತ್ತೆ ಈಸಿ ಸ್ಟೆಪ್ಸ್ ಒಂದಿಗೆ ನಾನು ಶ್ವೇತಾ, ಸನ್ಶೈನ್ ಅಕಾಡೆಮಿ ಕಡೆಯಿಂದ ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಸ್ಯಾಕ್ರಿಫೈಸ್ ರೇಷಿಯೋ ಅಪ್ಲೋಡ್ ಆಗಿದೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಪ್ಲೋಡ್ ಆಗಿದೆ, ಲೆಜರ್ ಅಕೌಂಟ್ ಸ್ಟಾರ್ಟ್ ಆಗಿದೆ. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅಡ್ಮಿಷನ್ ಆಫ್ ಪಾರ್ಟ್ನರ್ ಚಾಪ್ಟರ್ ಮೇಲೆ ಇದು ಕ್ಲಾಸ್ ನಂಬರ್ 6 ಆಗಿರುತ್ತೆ. ಇದು ಲೆಜರ್ ಅಕೌಂಟ್ಸ್ ನಲ್ಲಿ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಬಂದು ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ಅನ್ ಓಲ್ಡ್ ಪಾರ್ಟ್ನರ್ಸ್. 4 ಕೇಸಸ್ ಹೇಳಿದೆ. ಕೇಸ್ ನಂಬರ್ 1 ಗುಡ್ ವಿಲ್ ಬಾಟ್ ಬೈ ನ್ಯೂ ಪಾರ್ಟ್ನರ್, ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಈಗ ಸೆಕೆಂಡ್ ಕೇಸ್ ಹೇಳ್ಕೊಡ್ತಾ ಇದ್ದೀನಿ. ಇದ್ರೊಳಗಡೆ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ದ ಹೋಲ್ ಪಾರ್ಟ್ನರ್ಸ್ ಇದ್ದಾಗ ಲೆಜರ್ ಅಕೌಂಟ್ಸ್ ಹೇಗೆ ಪ್ರಿಪೇರ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡೋಣ. ಈಗ ಲೆಜರ್ ಅಕೌಂಟ್ ಬಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ನಾವಿಲ್ಲಿ ಪ್ರಿಪೇರ್ ಮಾಡ್ತಾ ಇದೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ನಮ್ ಫೋಕಸ್ ಎಲ್ಲಿರ್ಬೇಕು? ಅಡ್ಜಸ್ಟ್ಮೆಂಟ್ ಮೇಲೆ ಇರ್ಬೇಕು. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರೋ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಕನ್ಸಿಡರ್ ಮಾಡ್ತೀವಾ? ನೋ. ಫಸ್ಟ್ ಅಡ್ಜಸ್ಟ್ಮೆಂಟ್ ಬಿಟ್ಟು ಮಿಕ್ಕಿರೋ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ನಾವೇನ್ ಮಾಡ್ಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವಿಲ್ಲಿ ರೆಕಾರ್ಡ್ ಮಾಡ್ಬೇಕು. ಹಾಗಾದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿರುತ್ತೆ? ಹೊಸ ಪಾರ್ಟ್ನರ್ ತಂದಿರೋ ಅಂತ ಕ್ಯಾಪಿಟಲ್ ಗುಡ್ ವಿಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ಸ್ ಇರುತ್ತೆ. ಕ್ಯಾಪಿಟಲ್ ಬಗ್ಗೆ ಗುಡ್ ವಿಲ್ ಬಗ್ಗೆ ಇರೋ ಇನ್ಫಾರ್ಮೇಶನ್ಸ್ ಎಲ್ಲ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಬಾರ್ದು. ಹೊಸ ಪಾರ್ಟ್ನರ್ ತಂದಿರೋ ಕ್ಯಾಪಿಟಲ್ ಗುಡ್ ವಿಲ್ ಇದು ಬಿಟ್ಟು ಮಿಕ್ಕಿರೋ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ನಾವೇನ್ ಮಾಡ್ಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕು. ಈಗ ಅಡ್ಜಸ್ಟ್ಮೆಂಟ್ ನಂಬರ್ 1 ಏನಲ್ಲಿ ಇದೆ ನಮ್ಗೆ ಈ ಶುಡ್ ಬ್ರಿಂಗ್ 30,000 ಆಸ್ ಕ್ಯಾಪಿಟಲ್, 20,000 ಟುವರ್ಡ್ಸ್ ಗುಡ್ ವಿಲ್ ಅಂತ ಇದೆ. ಇವತ್ತಿನ ಕೇಸ್ ನಾನು ಹೇಳ್ಕೊಟ್ಟಿದ್ದೀನಿ. ಆಫ್ ದ ಗುಡ್ ವಿಲ್ ಹೇಳ್ಕೊಟ್ಟಿದ್ದೆ ನೋಡಿ. ಆಫ್ ದ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ದ ಹೋಲ್ ಪಾರ್ಟ್ನರ್ಸ್ ಅಂತ ಏನಿದೆ, ಇವತ್ತಿನ ಸೆಕೆಂಡ್ ಕೇಸ್ ಬಂದು ಇದೇ ಆಗಿರುತ್ತೆ. ಇದನ್ ಹೇಗೆ ಎಫೆಕ್ಟ್ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರಾ ಕಂಪ್ಲೀಟ್ ವಿಡಿಯೋ ನೋಡಿದಾಗ ಮಾತ್ರನೇ ನಿಮ್ಗೆ ನಾನು ಹೇಳ್ಕೊಡೋ ಸಿಂಪಲ್ ಸ್ಟೆಪ್ಸ್ ಇರ್ಬೋದು ಎಲ್ಲ ನೀಟಾಗಿ ನಿಮ್ಗೆ ಅರ್ಥ ಆಗೋದು. ಹಾಗಾಗಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಿಟ್ಬಿಡೋಣ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ. ಸ್ಟಾಕ್ ಅಂಡ್ ಫರ್ನಿಚರ್ ಟು ಬಿ ಡಿಪ್ರಿಶಿಯೇಟೆಡ್ ಬೈ 10% ಅಂತ ಹೇಳಿದ್ದಾರೆ. ಸ್ಟಾಕ್ ಫರ್ನಿಚರ್ 10% ಡಿಪ್ರಿಸಿಯೇಷನ್ ಇದು ಯಾವ ಕಡೆ ರೆಕಾರ್ಡ್ ಮಾಡ್ಬೇಕು? ಡೆಬಿಟ್ ಸೈಡ್ ನಲ್ಲಿ ನಾವು ಏನ್ ಮಾಡ್ಬೇಕು? ರೆಕಾರ್ಡ್ ಮಾಡ್ಬೇಕು. ಟು ಫಸ್ಟ್ ಏನಿದೆ ನಮ್ಗೆ ಸ್ಟಾಕ್ ಇದೆ. ಟು ಸ್ಟಾಕ್ ಅಂತ ಬರ್ಕೊಂಡು 10% ರೇಟ್ ಕೊಟ್ಟಿದ್ದಾರೆ, ಸ್ಟಾಕ್ ವ್ಯಾಲ್ಯೂ ಕೊಟ್ಟಿಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಶೀಟ್ ಹೋಗಿ ನೋಡ್ಬೇಕು. 23,000 ಇದೆ ಸ್ಟಾಕ್ ವ್ಯಾಲ್ಯೂ. ಇವಾಗ ಇಲ್ಲಿ ನಾವು ಹಾಕೊಳ್ಳೋಣ 23,000 ಇಂಟು 10 ಡಿವೈಡೆಡ್ ಬೈ 100. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಇಲ್ಲಿ 2,300 ರುಪೀಸ್ ಬರುತ್ತೆ. ಈಗ ಅದಾಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? ಸ್ಟಾಕ್ ಆದ್ಮೇಲೆ ಫರ್ನಿಚರ್ ಇದೆ. ಇಲ್ಲಿ ಬರ್ಕೊಳ್ಳೋಣ. ಟು ಫರ್ನಿಚರ್ ಅಷ್ಟೇನೆ, ರೇಟ್ ಮಾತ್ರ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು? ಇಲ್ಲಿ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ 5,000 ಇದೆ. 5,000 ಇಲ್ಲಿ ರೆಕಾರ್ಡ್ ಮಾಡೋಣ. 5,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ? 500 ರುಪೀಸ್ ಬರುತ್ತೆ. ಓಕೆ, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಸ್ಟಾಕ್ ಆನ್ ಫರ್ನಿಚರ್ ಡಿಪ್ರಿಶಿಯೇಟ್ 10% ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ PDD ರೆಡ್ಯೂಸ್ಡ್ ಬೈ 3,000 ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಯಾವಾಗ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಿದೆ ಹಾಗೆ ಹೇಳಿದೀನಿ. ಅಡ್ಜಸ್ಟ್ಮೆಂಟ್ ಅಲ್ಲಿ 2 ಮತ್ತೆ ಹಟ್ಟಿದಾಗ ಬ್ಯಾಲೆನ್ಸ್ ಶೀಟ್ ಅಡ್ಜಸ್ಟ್ಮೆಂಟ್ಸ್ ಎರಡೂ ಕಂಪೇರ್ ಮಾಡಿ ನಿಮ್ಗೆ ಏನ್ ಬ್ಯಾಲೆನ್ಸ್ ಬರುತ್ತೆ ಅದನ್ನ ರಿವ್ಯಾಲ್ಯೂಯೇಷನ್ ಅಲ್ಲಿ ತಗೋಬೇಕು ಅಂತ ಹೇಳ್ಕೊಟ್ಟೆ. ಬಟ್ ಬೈ ಅನ್ನೋ ವರ್ಡ್ ಇದ್ದಾಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿರುತ್ತೆ ಅದೇ ವ್ಯಾಲ್ಯೂನ ತಗೋಬೇಕು. ನೋ ಕಂಪ್ಯಾರಿಸನ್ ಮಾಡೋದು, ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು ಯಾವ್ದು ನೀವು ಮಾಡಬಾರ್ದು ಅಲ್ಲಿ. ಹಾಗಾಗಿ ನಮ್ಗೆ ಇಲ್ಲಿ ರೆಡ್ಯೂಸ್ ಬೈ ಅಂತ ಕೊಟ್ಟಿದ್ದಾರೆ. ನಿಮ್ ಮೈಂಡ್ ಹೇಳ್ತಾ ಇರ್ಬೇಕು ಬೈ ರಿವ್ಯಾಲ್ಯೂಯೇಷನ್ ಅಲ್ಲಿ ಡೈರೆಕ್ಟ್ ಅಂತ ತಗೋಬೇಕು. ನೀವು ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ಸ್ ಆಗಲ್ಲ. ನಾನು ಹೇಳೋ ಸ್ಪೆಸಿಫೈಡ್ ವರ್ಡ್ಸ್ ನಿಮ್ ಮನ್ಸಿಗೆ ತಗೊಂಡಾಗ. ಈಗ ಬೈ ಇದೆ, ನಾನು ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಅದನ್ನ ಏನ್ ಮಾಡ್ತಾ ಇದೀನಿ? ನಾನು ಹಾಗೆ ಅಲ್ಲಿ ಪ್ಲೇಸ್ ಮಾಡ್ಕೋತಾ ಇದೀನಿ. ಬೈ PDD ಬೈ ಅನ್ನೋ ವರ್ಡ್ ಇರೋದಕ್ಕೆ ನಾನು ಇಲ್ಲಿ 3,000 ಡೈರೆಕ್ಟ್ ಅಮೌಂಟ್ ಹಾಕೊಂಡೆ. ನಾನು ಐ ಆಮ್ ನಾಟ್ ಮೇಕಿಂಗ್ ಎನಿ ಕಂಪ್ಯಾರಿಸನ್ ಇಯರ್. ಓಕೆ, ಇವಾಗ ಅದಾಯ್ತು. ನೆಕ್ಸ್ಟ್ ಏನಿದೆ ನಮ್ಗೆ? PDD ಆಯ್ತು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಕೊಟ್ಟಿದ್ದಾರೆ. 200 ರುಪೀಸ್ ಟು ಬಿ ಪ್ರೊವೈಡೆಡ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ ಇದೆ ಅಲ್ವಾ? ನಾವಲ್ಲಿ ಹಾಕೊಳ್ಳೋಣ. ಟು ಎಲೆಕ್ಟ್ರಿಸಿಟಿ ಚಾರ್ಜಸ್. ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? 200 ರುಪೀಸ್ ಇದೆ. 200 ರುಪೀಸ್ ತಗೊಳ್ಳೋಣ. ನೆಕ್ಸ್ಟ್ ಪ್ರಿಪೇರ್ ಇವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಹಾಗಾಗಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಪೋಸ್ಟಿಂಗ್ ಆಗಿದೆ ಅಲ್ವಾ? ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಗಿದ್ಮೇಲೆ ನೀವ್ ಏನು ಹುಡ್ಕೋ ನೆಸೆಸಿಟಿ ಇರಲ್ಲ, ಟೋಟಲ್ ಮಾಡ್ಕೋಬೇಕು. ಈಗ ಟೋಟಲ್ ಮಾಡ್ಕೊಳ್ಳೋಣ ನೋಡಿ. ಕ್ರೆಡಿಟ್ ಸೈಡ್ ನಲ್ಲಿ ನಮ್ಗೆ ಎಷ್ಟಿದೆ? ಟೋಟಲ್ 3,000 ಇದೆ. ಡೆಬಿಟ್ ಸೈಡ್ ನಲ್ಲಿ 2,300 ಪ್ಲಸ್ 500 ಮಾಡಿದ್ರೆ 2,800 ಆಯ್ತು.
2800 ಪ್ಲಸ್ 200 ಮಾಡಿದ್ರೆ ನಮ್ಗೆ ಎರಡು ಕಡೆ ಬ್ಯಾಲೆನ್ಸ್ ಏನಾಗ್ತಾ ಇದೆ, ಸೇಮ್ ಬರ್ತಾ ಇದೆ. ರೂಲ್ಸ್ ಇಲ್ಲ, ಎರಡು ಕಡೆನೂ ನೀವು ಟೋಟಲ್ ತಗೊಂಡು ಡಿಫರೆನ್ಸ್ ಅಮೌಂಟ್ ಬರ್ಲೇಬೇಕು ಅನ್ನೋ ಒಂದು ರೂಲ್ಸ್ ಬರೋದಿಲ್ಲ. ನಿಮ್ಗೆ ಡಿಫರೆನ್ಸ್ ಬಂದ್ರೆ ಮಾತ್ರ ಡೆಬಿಟ್ ಸೈಡ್ ನಲ್ಲಿ ಇದ್ರೆ ಪ್ರಾಫಿಟ್ ಟ್ರಾನ್ಸ್ಫರ್ ಅಂತ ಹಾಕ್ತಿವಿ, ಕ್ರೆಡಿಟ್ ಸೈಡ್ ನಲ್ಲಿ ಇದ್ರೆ ಲಾಸ್ ಟ್ರಾನ್ಸ್ಫರ್ ಅಂತ ಹಾಕ್ತಿವಿ. ಈ ಪ್ರಾಬ್ಲಮ್ ನಲ್ಲಿ ನಮ್ಗೆ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ವ್ಯಾಲ್ಯೂ ಏನಾಗಿದೆ, ಸೇಮ್ ಆಗಿದೆ, ಡಿಫರೆನ್ಸ್ ಬಂದಿಲ್ಲ. ಸೊ ಈ ತರ ಕೆಲವು ಮಕ್ಕಳು ಎಕ್ಸಾಮ್ ಅಲ್ಲಿ ಕುತ್ಕೊಂಡಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಡಿಫರೆನ್ಸ್ ಬಂದಿಲ್ಲ, ನಾನು ಪ್ರಾಬ್ಲಮ್ ರಾಂಗ್ ಮಾಡ್ಬಿಟ್ಟಿದೀನಿ ಅಂತ ಹೆದರ್ಕೋತಾರೆ. ನೋ, ಡಿಫರೆನ್ಸ್ ಬರ್ಲೇಬೇಕು ಅನ್ನೋ ಎಲ್ಲೂ ನಮ್ಗೆ ರೂಲ್ಸ್ ಇಲ್ಲ. ಬಂದ್ರೆ ಡೆಬಿಟ್ ಸೈಡ್ ಬಂದ್ರೆ ಪ್ರಾಫಿಟ್ ಟ್ರಾನ್ಸ್ಫರ್ ಅಂತ ತಗೊಂಡು ಹೋಲ್ ಪಾರ್ಟ್ನರ್ಸ್ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡಿ, ಕ್ರೆಡಿಟ್ ಸೈಡ್ ಬಂದ್ರೆ ಲಾಸ್ ಟ್ರಾನ್ಸ್ಫರ್ ಅಂತ ತಗೊಂಡು ಹೋಲ್ ಪಾರ್ಟ್ನರ್ಸ್ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಈಗ ಡಿಸ್ಟ್ರಿಬ್ಯೂಟ್ ಕಂಪಲ್ಸರಿ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ಹಾಗಾಗಿ ರಿವ್ಯಾಲ್ಯೂಯೇಷನ್ ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿರೋ ಕ್ಯಾಲ್ಕುಲೇಷನ್ ನಮ್ಗೆ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಬೇಕು, ನಾನು ಆಮೇಲೆ ಇದನ್ನ ಹೇಳ್ತೀನಿ ನಾನು ಇಲ್ಲಿ ಏನ್ ಹಾಕಿದೀನಿ ಅಂತ ಹೇಳ್ಬಿಟ್ಟು. ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಈಗ ನಾವ್ ನೆಕ್ಸ್ಟ್ ಯಾವ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋದಕ್ಕೆ ನಮ್ಗೆ ಇಲ್ಲಿ ಎಷ್ಟು ಸ್ಟೆಪ್ಸ್ ಇದೆ, 3 ಸ್ಟೆಪ್ಸ್ ಇದೆ. ಸ್ಟೆಪ್ ನಂಬರ್ 1 ಏನು, ಹೋಲ್ ಬ್ಯಾಲೆನ್ಸ್ ಶೀಟ್. ಸ್ಟೆಪ್ ನಂಬರ್ 2 ಏನು, ನಮ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಸ್ಟೆಪ್ ನಂಬರ್ 3 ಏನು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿರುತ್ತೆ. ಈ 3 ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ, ನಿಮ್ಗೆ ರೆಡಿ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಬ್ಯಾಲೆನ್ಸ್ ಶೀಟ್ ಆದ್ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಅಡ್ಜಸ್ಟ್ಮೆಂಟ್ ಆದ್ಮೇಲೆ ನಮ್ಗೆ ರಿವ್ಯಾಲ್ಯೂಯೇಷನ್ ಇದೆ. ಇದೇ ನಿಮ್ಗೆ ಸಿಂಪಲ್ ಆಗಿ ಸ್ಟೆಪ್ಸ್ ನೀವು ಫಾಲೋ ಮಾಡ್ಬೇಕಾಗಿರೋದು. ಬ್ಯಾಲೆನ್ಸ್ ಶೀಟ್ ನಲ್ಲಿ ನಾವು ತಗೋಬೇಕಾದ್ರೆ 3 ಎಂಟ್ರಿ, ಒಂದು ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್, ಈ 3 ತಗೊಳ್ಳೋಣ. ಇವಾಗ ನೋಡಿ, ಕ್ಯಾಪಿಟಲ್ ಇದೆ, ರಿಸರ್ವ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಇಲ್ಲ. ಓಕೆ, ಎರಡೇ ಇರೋದು ಎಂಟ್ರಿ, 2 ತಗೊಳ್ಳೋಣ. ಇನ್ನ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು, ಬ್ಯಾಲೆನ್ಸ್ ಶೀಟ್ ಇಂದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೀವು ಯಾವ್ದೇ ಎಂಟ್ರಿ ಪೋಸ್ಟಿಂಗ್ ಮಾಡ್ಬೇಕಾದ್ರೂ ಅದನ್ನ ನಾವು ಕ್ರಾಸ್ ಡೈರೆಕ್ಷನ್ ಅಲ್ಲಿ ನಾವು ಅದನ್ನ ಪೋಸ್ಟಿಂಗ್ ಮಾಡ್ಬೇಕು. ಈಗ ಫಸ್ಟ್ ಏನ್ ಮಾಡೋಣ, ಕ್ಯಾಪಿಟಲ್ ಅಂತ ತಗೊಳ್ಳೋಣ. ಕ್ಯಾಪಿಟಲ್ ಯಾವ ಕಡೆ ಇದೆ, ಡೆಬಿಟ್ ಸೈಡ್ ನಲ್ಲಿ ಇದೆ. ನಾವ್ ಯಾವ ಕಡೆ ತಗೋಬೇಕು, ಕ್ರೆಡಿಟ್ ಸೈಡ್ ತಗೋಬೇಕು. ಕ್ಯಾಪಿಟಲ್ ಅಮೌಂಟ್ ನ ಯಾವತ್ತೂ ಅಷ್ಟೇ ನಾವು ಬೈ ಬ್ಯಾಲೆನ್ಸ್ ಬ್ರಾಡ್ ಆನ್ ಅಂತಾನೆ ತಗೋಬೇಕು. ನಾರಾಯಣ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ 40,000 ಇದೆ. 40,000, ಗೋಪಾಲ್ ಬಂದು 30,000 ಇದೆ. ನೀವು ಎಕ್ಸಾಮ್ ಅಲ್ಲಿ ಫುಲ್ ಫಾರ್ಮ್ ಅಲ್ಲಿ ಹೆಸರುಗಳನ್ನ ಹಾಕೋಬೇಕು, NGV ಅಂತ ಹಾಕೋಬೇಡಿ. ನನ್ಗೆ ಇಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಲೆಟರ್ಸ್ ಮಾತ್ರ ಹಾಕೊಂಡಿದೀನಿ. ಬಟ್ ನೀವು ಎಕ್ಸಾಮ್ ನಲ್ಲಿ ನಾರಾಯಣ್, ಗೋಪಾಲ್, ವಿನಾಯಕ್ ಹೆಸರು ಏನಿರುತ್ತೋ ಕಂಪ್ಲೀಟ್ ವರ್ಡ್ಸ್ ನ ನೀವು ಇಲ್ಲಿ ಹಾಕೋಬೇಕಾಗತ್ತೆ. ಸೊ ಹೊಸ ಪಾರ್ಟ್ನರ್ ಕಾಲಮ್ ಅಲ್ಲಿ ಏನು ಎಂಟ್ರೀಸ್ ನಮ್ಗೆ ಇಲ್ಲಿ ಬರೋದಿಲ್ಲ, ಏನು ಎಂಟ್ರೀಸ್ ನೀವು ಅಲ್ಲಿ ತಗೋಬಾರ್ದು. ಬೋಲ್ಡ್ ಬ್ಯಾಲೆನ್ಸ್ ಶೀಟ್ ನ 3 ಎಂಟ್ರೀಸ್ ಹೇಳಿದೆ ನಾನು. ಅದರಲ್ಲಿ ಫಸ್ಟ್ ಎಂಟ್ರಿ ಬಂದು ಕ್ಯಾಪಿಟಲ್ ಆಗಿರುತ್ತೆ, ಕ್ಯಾಪಿಟಲ್ ರೆಕಾರ್ಡ್ ಮಾಡಿದೀನಿ. ನೆಕ್ಸ್ಟ್ ರಿಸರ್ವ್ ಫಂಡ್ 2,000 ಇದೆ. ಈಗ ರಿಸರ್ವ್ ಫಂಡ್ ಯಾವ ಕಡೆ ಇದೆ, ಡೆಬಿಟ್ ಸೈಡ್ ನಲ್ಲಿ ಇದೆ, ನಾನು ಅದನ್ನ ಕ್ರೆಡಿಟ್ ಸೈಡ್ ತಗೊಳ್ತಾ ಇದ್ದೀನಿ. ಸೊ ಬೈ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ನೋಡಿ, ರಿಸರ್ವ್ ಫಂಡ್ 2,000 ಇದೆ ಇಲ್ಲಿ. ಬಟ್ 2,000 ನಾವು ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಮ್ಗೆ ಓಲ್ಡ್ ರೇಷಿಯೋ ಬೇಕು. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ನಾರಾಯಣ್ ಅಂಡ್ ಗೋಪಾಲ್ ಆನ್ ಈಕ್ವಲ್ ಪಾರ್ಟ್ನರ್ಸ್. ಈಕ್ವಲ್ ಅಂದಾಗ 1:1 ಅಲ್ಲಿ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಸೊ 2,000 ಇಂಟು 1 ಡಿವೈಡೆಡ್ ಬೈ 2 ಈಸ್ ಟು 1 ಡಿವೈಡೆಡ್ ಬೈ 2. ಈ ಫಾರ್ಮುಲಾನಲ್ಲಿ ಈ 1/2 ಬಂದು ನಾರಾಯಣ್ ಆಗಿರುತ್ತೆ, ಈ 1/2 ಬಂದು ಗೋಪಾಲ್ ಆಗಿರುತ್ತೆ. ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1,000 ರುಪೀಸ್ ಬರುತ್ತೆ ನಾರಾಯಣ್ಗೆ, ಗೋಪಾಲ್ಗೆ 1,000 ರುಪೀಸ್ ಬರುತ್ತೆ. ಈ ರೀತಿ ನಾವ್ ಏನ್ ಮಾಡ್ಬೇಕು, ಡಿಸ್ಟ್ರಿಬ್ಯೂಟ್ ನ ಮಾಡ್ಬೇಕಾಗತ್ತೆ. ಹೊಸ ಪಾರ್ಟ್ನರ್ ಕಾಲಮ್ ಅಲ್ಲಿ ನಾವು ಏನು ತಗೊಳ್ಬಾರ್ದು. ನಾವ್ ಇಲ್ಲಿ ಏನೇ ಶೇರ್ ಮಾಡಿದ್ರು ಅದು ನಮ್ಗೆ ಹಳೆ ಪಾರ್ಟ್ನರ್ಸ್ ಮಾತ್ರನೇ ಆಗಿರುತ್ತೆ ಹೊತ್ತು ಹೊಸ ಪಾರ್ಟ್ನರ್ಸ್ ಗೆ ನಾವ್ ಇಲ್ಲಿ ಏನು ಡಿಸ್ಟ್ರಿಬ್ಯೂಟ್ ನಾವಿಲ್ಲಿ ಮಾಡಬಾರ್ದು. ಈಗ ನಾವು ರಿಸರ್ವ್ ಫಂಡ್ ನಾವ್ ಏನ್ ಮಾಡಿದೀವಿ, ಇಲ್ಲಿ ಪೋಸ್ಟಿಂಗ್ ಮಾಡಿದೀವಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇಂದ 3 ಎಂಟ್ರೀಸ್ ಹೇಳಿದೆ, ಒಂದು ಕ್ಯಾಪಿಟಲ್, ರಿಸರ್ವ್ ಫಂಡ್, ಪ್ರಾಫಿಟ್ ಅಂಡ್ ಲಾಸ್. ಕ್ಯಾಪಿಟಲ್, ರಿಸರ್ವ್ ನ ಪೋಸ್ಟಿಂಗ್ ಮಾಡಿದೆ, ಪ್ರಾಫಿಟ್ ಅಂಡ್ ಲಾಸ್ ಕ್ವಶನ್ ಅಲ್ಲಿ ಇಲ್ಲ, ನಾನು ಅದನ್ನ ಸ್ಕಿಪ್ ಮಾಡಿದೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೆಲವು ಸಲ ಲಯಬಿಲಿಟಿ ಸೈಡ್ ಅಲ್ಲಿ ಇರುತ್ತೆ, ಕೆಲವು ಸಲ ಅಸೆಟ್ ಸೈಡ್ ನಲ್ಲಿ ಇರುತ್ತೆ. ಎರಡು ಕಡೆ ನೀವು ಅದನ್ನ ಚೆಕ್ ಮಾಡ್ಬೇಕಾಗತ್ತೆ. ಬಟ್ ಕ್ಯಾಪಿಟಲ್, ರಿಸರ್ವ್ ಫಂಡ್ ಯಾವಾಗೂ ನಿಮ್ಗೆ ಲಯಬಿಲಿಟಿ ಸೈಡ್ ನಲ್ಲಿನೇ ಇರುತ್ತೆ. ಅದು ಅಲ್ಲಿಗೆ ಸ್ಟೆಪ್ ನಂಬರ್ 1 ಕಂಪ್ಲೀಟ್ ಆಯ್ತು. ಸ್ಟೆಪ್ ನಂಬರ್ 2 ಏನಾಗುತ್ತೆ ನೋಡಿ, 3 ಟೈಮ್ಸ್ ಎಫೆಕ್ಟ್ ಆಗುತ್ತೆ ಎಲ್ಲಾ ಕೇಸಸ್ ಅಲ್ಲೂ. 4 ಕೇಸಸ್ ನಲ್ಲೂ ಸ್ಟೆಪ್ ಫಸ್ಟ್ ಅಡ್ಜಸ್ಟ್ಮೆಂಟ್ ನಿಮ್ಗೆ 3 ಟೈಮ್ಸ್ ಎಫೆಕ್ಟ್ ಆಗುತ್ತೆ. ಈಗ ಅದನ್ನ ತೋರಿಸ್ಕೊಡ್ತೀನಿ. ಲಾಸ್ಟ್ ವಿಡಿಯೋನಲ್ಲಿ ಲೆಜರ್ ಅಕೌಂಟ್ ಅಲ್ಲಿ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತಾ ಇದೀನಿ. ಈಗ ಫಸ್ಟ್ ನಾವ್ ಏನ್ ತಗೋಬೇಕು, ಹೊಸ ಪಾರ್ಟ್ನರ್ ತಂದಿರೋ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ತಗೋಬೇಕು. ಅದನ್ನ ಎಂಟ್ರಿ ಮಾಡಕ್ಕೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದೆಯಾ, ಕ್ಯಾಶ್ ಅಟ್ ಬ್ಯಾಂಕ್ ಇದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ಕ್ಯಾಶ್ ಇರೋದ್ರಿಂದ ನಾನು ಇಲ್ಲಿ ಕ್ಯಾಶ್ ನೇ ತಗೋತಾ ಇದ್ದೀನಿ. ನಾನು ಇಲ್ಲಿ ಕ್ಯಾಶ್ ತಗೊಳ್ತಾ ಇದ್ದೀನಿ. ಹೊಸ ಪಾರ್ಟ್ನರ್ ಏನ್ ತಂದಿದ್ದಾನೆ, 30,000 ಕ್ಯಾಪಿಟಲ್, 20,000 ಗುಡ್ ವಿಲ್.
ಇದೆರಡನ್ನು ಆಡ್ ಮಾಡಿ 30 + 20 ನೀವು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ 50,000 ಬರುತ್ತೆ. ಇಲ್ಲಿ ನಿಮ್ ರೆಫರೆನ್ಸ್ ಗೋಸ್ಕರ ನಾನು ಇಲ್ಲಿ ಹಾಕ್ತೀನಿ ನಿಮ್ಗೆ, ಅದು ನಿಮ್ಗೆ ರೆಫರೆನ್ಸ್ ಆಗಿರುತ್ತೆ, ನೀವು ಎಕ್ಸಾಮ್ ಅಲ್ಲಿ ಅದನ್ನ ಬರೀಬಾರ್ದು. 30,000 30,000 plus 20,000. ಈ ವ್ಯಾಲ್ಯೂ ಬಂದು ನಿಮ್ ರೆಫರೆನ್ಸ್ ಗೆ ನಾನು ಹಾಕಿರೋದು, ಹಾಗಾಗಿ ನೀವು ಎಕ್ಸಾಮ್ ಅಲ್ಲಿ ಇದನ್ನ ಬರೀಬಾರ್ದು. ಅದಕ್ಕೆ ನಾನು ರೆಡ್ ಮಾರ್ಕ್ ಮಾಡಿದೀನಿ, ಎಕ್ಸಾಮ್ ಅಲ್ಲಿ ತಗೊಳ್ತೀರಾ ಅಂತ ಹೇಳಿ. ಕ್ಯಾಶ್ 50,000 ಹೇಗ್ ಬಂತು ಅಂದ್ರೆ ಹೊಸ ಪಾರ್ಟ್ನರ್ ತಂದಿರೋ ಕ್ಯಾಪಿಟಲ್ ಅಮೌಂಟ್ ಗುಡ್ ವಿಲ್ ಅಮೌಂಟ್ ಎರಡನ್ನೂ ಆಡ್ ಮಾಡಿ ನೀವು ಇಲ್ಲಿ ಅದನ್ನ ರೆಕಾರ್ಡ್ ಮಾಡ್ಬೇಕಾಗತ್ತೆ. 3 times ಎಫೆಕ್ಟ್ ಅಂತ ಹೇಳಿದ್ನಲ್ಲ, 1 time ಎಫೆಕ್ಟ್ ಆಯ್ತು. ಈಗ 3rd time ಎಫೆಕ್ಟ್. ಸಿ ಬೈ ಹೂ ಇಸ್ ಅ ನ್ಯೂ ಪಾರ್ಟ್ನರ್. ನ್ಯೂ ಪಾರ್ಟ್ನರ್ ಬಂದು ವಿನಾಯಕ್ ಇದಾರಲ್ವಾ, ಸೊ ನೀವು ಫುಲ್ ಫಾರ್ಮ್ ಅಲ್ಲಿ ಬರೀರಿ, ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಹಾಕ್ತಾ ಇದ್ದೀನಿ. ವಿನಾಯಕ್ಸ್ ಕ್ಯಾಪಿಟಲ್ ಅಕೌಂಟ್, ವಿನಾಯಕ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದು ಗುಡ್ ವಿಲ್ ಅಮೌಂಟ್ ಎಷ್ಟಿದೆ 20,000 ಇದೆ ಅಲ್ವಾ, ಆ 20,000 ಇಂಟು 1:1 ರೇಷೋ ನಲ್ಲಿ ಏನ್ ಮಾಡ್ಬೇಕು, ನಾವು ಅವ್ರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. 1:1 ರೇಷೋ ನಲ್ಲಿ ನಾವು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಇಲ್ಲಿ ನಮ್ಗೆ 10,000 ಬರುತ್ತೆ, ಇಲ್ಲೂ ನಮ್ಗೆ 10,000 ಬರುತ್ತೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ 2 times ಎಫೆಕ್ಟ್ ಆಗ್ಬೇಕು ಅಂತ ಹೇಳಿದೆ ನಾನು. ಒಂದು ಕ್ಯಾಶ್ ಆಯ್ತು, ಎರಡನೇದು ವಿನಾಯಕ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ನೋಡಿ. ವಿನಾಯಕ್ ಈಸ್ ಎ ನ್ಯೂ ಪಾರ್ಟ್ನರ್, ನಾವು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಓಲ್ಡ್ ಪಾರ್ಟ್ನರ್ ಗೆ, ಇದು ಸೆಕೆಂಡ್ ಟೈಮ್ ಎಫೆಕ್ಟ್ ಆಯ್ತು. 3rd time ಎಫೆಕ್ಟ್, ಇಲ್ಲಿ ನಾವು ಹಳೆ ಪಾರ್ಟ್ನರ್ಸ್ ಹೆಸರನ್ನ ಹಾಕ್ತಿವಿ. ನಾರಾಯಣ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿ ಡೈರೆಕ್ಟ್ ಕಾಲಮ್ ಅಲ್ಲಿ ಎಷ್ಟಿದೆ 10,000 ಇದೆ. ನಾವು ಅದನ್ನ ಏನ್ ಮಾಡ್ಬೇಕು, ಹೊಸ ಪಾರ್ಟ್ನರ್ ಕಾಲಮ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಈ ರೀತಿ ಎಂಟ್ರೀಸ್ ನಾವಿಲ್ಲಿ ಪೋಸ್ಟಿಂಗ್ ಮಾಡ್ಬೇಕು. ಅದೇ ತರ ಗೋಪಾಲ್ಗೆ ನೀವು ಗೋಪಾಲ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರ್ಕೋಬೇಕು. ಗೋಪಾಲ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ ವ್ಯಾಲ್ಯೂ, ಗೋಪಾಲ್ ಅಕೌಂಟ್ ಅಲ್ಲಿ ಸಹ 10,000 ಇದೆ. ಗುಡ್ ವಿಲ್ ಅಮೌಂಟ್ ನಾವಿಲ್ಲಿ ತಗೊಳ್ತಾ ಇರೋದು, ಗುಡ್ ವಿಲ್ ಅಮೌಂಟ್ ನಾವಿಲ್ಲಿ ತಗೋಬೇಕಾಗತ್ತೆ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ಸ್ 3 times ಎಫೆಕ್ಟ್ ಅಂತ ಹೇಳಿದೆ. ಒಂದು ಕ್ಯಾಶ್ ಅಕೌಂಟ್ ಆಯ್ತು, ಇನ್ನ ಒಂದು ಹೊಸ ಪಾರ್ಟ್ನರ್ ಹೆಸರು ಹಳೆ ಪಾರ್ಟ್ನರ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. 3rd ಎಫೆಕ್ಟ್ ಬಂದು ಹಳೆ ಪಾರ್ಟ್ನರ್ ಹೆಸರು ಬಟ್ ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ ಏನ್ ಮಾಡಿದೀವಿ, ನಾವು ಅಮೌಂಟ್ಸ್ ನ ಇಲ್ಲಿ ನಾವಿಲ್ಲಿ ರೆಕಾರ್ಡ್ ಮಾಡಿದೀವಿ. ಇದು 3 times ಎಫೆಕ್ಟ್ ಏನಿರುತ್ತೆ ನಮ್ಗೆ ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ ನಮ್ಗೆ ಎಲ್ಲಾ 4 ಕೇಸಸ್ ಅಲ್ಲೂ. ಹಾಗಾಗಿ ನೀವು ಎಲ್ಲೂ ಕನ್ಫ್ಯೂಷನ್ ಎದುರುಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ನೀವು ನಾನು ಹೇಳ್ದಷ್ಟು ಫಾಲೋ ಮಾಡಿದ್ರೆ ಸಾಕು. ಈಗ ನಾರಾಯಣ್ ಕಾಲಮ್ ಅಲ್ಲಿ, ಗೋಪನ್ ಕಾಲಮ್ ಅಲ್ಲಿ ಏನು ಅಮೌಂಟ್ ನಿಮ್ಗೆ ಬರಲ್ಲ, ಇಲ್ಲಿ ಹೊಸ ಪಾರ್ಟ್ನರ್ ಕಾಲಮ್ ಅಲ್ಲಿ ಮಾತ್ರ ಅದನ್ನ ತೋರಿಸಬೇಕು. ಇದು 3 times ಎಫೆಕ್ಟ್. ನಾವೀಗ ಪ್ರಾಬ್ಲಮ್ ಮಾಡ್ತಾ ಇರೋದು ಸೆಕೆಂಡ್ ಕೇಸ್, ಆಫ್ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ ಇದ್ದಾಗ ಹೇಗೆ ರೆಕಾರ್ಡ್ ಮಾಡ್ಬೇಕಂತ ನಾವ್ ಇಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಇಲ್ಲಿ ಕೊಟ್ಟಿದ್ದೀನಿ ಆಫ್ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಇದ್ದಾಗ ನಾವಿಲ್ಲಿ ನಾವು ಕ್ಯಾಶ್ ಹಾಕಿದೀವಲ್ವಾ, ಇಲ್ಲೂ ಸಹ ನಾವ್ ಏನ್ ಹಾಕ್ಬೇಕು, ಅವಾಗ ಕ್ಯಾಶ್ ಅಕೌಂಟ್ ಅಂತ ಹಾಕೋಬೇಕು. ಕ್ಯಾಶ್ ಅಕೌಂಟ್ ಅಂತ ಹಾಕಿ ಬ್ರಾಕೆಟ್ ನಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಅಂತ ತೋರಿಸಿ. ಗುಡ್ ವಿಲ್ ವಿತ್ಡ್ರಾನ್ ಅಂತ ನೀವು ಅದನ್ನ ತೋರಿಸ್ಕೋಬೇಕಾಗತ್ತೆ. ಹಾಗಾಗಿ ಗುಡ್ ವಿಲ್ ವಿತ್ ಆಫ್ ಆಫ್ ದ ಗುಡ್ ವಿಲ್ ಅಂತ ಹೇಳಿರೋದು ನಿಮ್ಗೆ ಅವರು. ಆಫ್ ಅಂತ ಹೇಳಿ ಇಲ್ಲೇ ಹಾಕಿರ್ತೀನಿ, ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ಆಫ್ ಆಫ್ ದ ಗುಡ್ ವಿಲ್ ಅಂತ ಹೇಳಿರೋದು. ಹಾಗಾಗಿ ನೀವೇನ್ ಮಾಡ್ಬೇಕು, ಇಲ್ಲೇನು ನಾವು ವಿನಾಯಕ್ ನಾರಾಯಣ್ಗೂ ಮತ್ತೆ ಗೋಪಾಲ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ, ಇದ್ರಲ್ಲಿ ಆಫ್ ಆಫ್ ಗುಡ್ ವಿಲ್ ತಗೋಬೇಕು. ಈ 10,000 ಅಲ್ಲಿ ಆಫ್ ಅಂತ ಹೇಳಿದ್ರೆ ಎಷ್ಟಾಗತ್ತೆ, 5,000 ಆಗತ್ತೆ. 5,000 ತಗೋಬೇಕು. ಗೋಪಾಲ್ ನಲ್ಲಿ ಎಷ್ಟು ಕೊಟ್ಟಿದೀವಿ ನಾವು, 10,000 ಕೊಟ್ಟಿದೀವಿ. ಇದ್ರಲ್ಲಿ ಏನ್ ಮಾಡ್ಬೇಕು ನಾವು, ಅವಾಗ 5,000 ನಾವು ಇಲ್ಲಿ ತಗೋಬೇಕಾಗತ್ತೆ.
ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇಲ್ಲಿ 6000 ಬಂದಿತ್ತು ಅಂತ ಅನ್ಕೊಳ್ಳಿ. 6000 ಬಂದಿರತ್ತೆ, ಇಲ್ಲಿ 6 ಅಲ್ಲಿ ನೀವ್ ಏನ್ ತಗೋತೀರಾ ಆಫ್ ಅಂದ್ರೆ 3000 ತಗೋತೀರಾ. ಇಲ್ಲಿ 4000 ಬಂದಿದ್ರೆ 4000 ಅಲ್ಲಿ ಆಫ್ ಅಂದ್ರೆ 2000 ರುಪೀಸ್. ಇಲ್ಲಿ ಅಂದ್ರೆ ನೀವು ಇಲ್ಲಿ ಏನ್ ಅಮೌಂಟ್ ಹಾಕಿರ್ತೀರಾ ಎಕ್ಸಾಕ್ಟ್ ಆಗಿ ಅದ್ರ ಒಳಗಡೆ ಅರ್ಧ ಅಮೌಂಟ್ ಏನಾಗಿರುತ್ತೆ ನೀವು ಇಲ್ಲಿ ತಗೊಳ್ಬೇಕಾಗತ್ತೆ. ಇದು ಫೋರ್ತ್ ಟೈಮ್ ಎಫೆಕ್ಟ್ ಆಗುತ್ತೆ ಯಾವಾಗ ವಿತ್ ಡ್ರಾನ್ ಅಂತ ಇದ್ದಾಗ. ವಿತ್ ಡ್ರಾನ್ ಇದ್ದಾಗ ಮಾತ್ರನೇ ನಿಮ್ಗೆ ಈ ಎಂಟ್ರೀಸ್ ಬರೋದು. ಈ ಪ್ರೀವಿಯಸ್ ನಲ್ಲಿ ನಾನು ಮಾಡಿದ ಕೇಸ್ಗೂ ಈಗ ಮಾಡ್ತಿರೋ ಕೇಸಸ್ಗೂ ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದ್ರೆ ಅದು ಈ ಪೋರ್ಷನ್ ಅಲ್ಲಿ ಮಾತ್ರನೇ ನಿಮ್ಗೆ ಅದು ಡಿಫ್ರೆನ್ಸ್ ಆಗೋದು. ಇದೆಲ್ಲ ಕಾನ್ಸ್ಟೆಂಟ್. ಪ್ರೀವಿಯಸ್ ವಿಡಿಯೋ ನಾನು ಏನ್ ಮಾಡಿದೀನಿ, ಪ್ರಾಬ್ಲಮ್ ಮಾಡಿದೀನಿ ಗುಡ್ ವಿಲ್ ಬಾಟ್ ಬೈ ನ್ಯೂ ಪಾರ್ಟ್ನರ್ಗೂ ಈ ಪ್ರಾಬ್ಲಮ್ ಅಡಿಷನಲ್ ನೀವು ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಒಂದೇ ಕಾನ್ಸೆಪ್ಟ್, ಅದು ವಿತ್ ಡ್ರಾನ್. ಅದು ನಿಮ್ಗೆ ಕ್ಲೀನ್ ಆಗಿ ಐಡೆಂಟಿಫೈ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ರೆಡ್ ಮಾರ್ಕ್ ಮಾಡಿದೀನಿ. ಇದು ನಾನು ರೆಡ್ ಮಾರ್ಕ್ ಮಾಡಿದೀನಿ ಅಂದ್ರೆ ಎಕ್ಸ್ಟ್ರಾ ಅಂತ ಏನು ಅನ್ಕೋಬೇಡಿ. ಲಾಸ್ಟ್ ವಿಡಿಯೋಗೂ ಈ ವಿಡಿಯೋ ಕಂಪೇರ್ ಮಾಡಿ ಎಕ್ಸ್ಟ್ರಾ ವಾಟ್ ಯು ಆರ್ ಲರ್ನಿಂಗ್ ಅನ್ನೋದಕ್ಕೆ ನಾನು ಅದನ್ನ ಹೈಲೈಟ್ ಮಾಡಿದೀನಿ. ಇವಾಗ ಇದು ಫೋರ್ತ್ ಟೈಮ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಸ್ಟೆಪ್ ನಂಬರ್ 2 ಅಡ್ಜಸ್ಟ್ಮೆಂಟ್. ವಿತ್ ಡ್ರಾನ್ ಇಲ್ಲ ಅಂದಾಗ 3 ಟೈಮ್ಸ್ ಎಫೆಕ್ಟ್ ಕಂಪಲ್ಸರಿ. ವಿತ್ ಡ್ರಾನ್ ಅನ್ನೋ ವರ್ಡ್ ಇದ್ದಾಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಇರುವಂತ ಅಡ್ಜಸ್ಟ್ಮೆಂಟ್ಸ್ 4 ಟೈಮ್ಸ್ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಥರ್ಡ್ ಸ್ಟೆಪ್ ಏನಿದೆ ನಮ್ಗೆ ಇಲ್ಲಿ, ಥರ್ಡ್ ಸ್ಟೆಪ್ ಬಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಮ್ಗೆ ವಿ ಡಿಂಟ್ ಗೆಟ್ ಐದರ್ ಪ್ರಾಫಿಟ್ ಆರ್ ವಿ ಡಿಂಟ್ ಗೆಟ್ ಎನಿ ಲಾಸ್. ಪ್ರಾಫಿಟ್ ಬಂದಿಲ್ಲ, ಲಾಸ್ ಬಂದಿಲ್ಲ. ಹಾಗಾಗಿ ಸ್ಟೆಪ್ ನಂಬರ್ 3 ಎಂಟ್ರಿ ನಮ್ಗೆ ಏನು ಪೋಸ್ಟಿಂಗ್ ಆಗೋದಿಲ್ಲ. ಈಗ ಆಯ್ತು, ಈಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್ ಆಯ್ತು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 3 ಸ್ಟೆಪ್ಸ್ ನಾವು ಫಾಲೋ ಅಪ್ ಮಾಡ್ಬಿಟ್ಟಿದೀವಿ. 3 ಸ್ಟೆಪ್ ಆಗಿದ ತಕ್ಷಣ ನಾವೀಗ ಏನ್ ಮಾಡೋಣ, ಈಗ ನಾವೀಗ ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ ಮಾಡಿದ್ರೆ ವಿನಾಯಕ್ ಕಾಲಮ್ ಅಲ್ಲಿ ನಮ್ಗೆ ಟೋಟಲ್ ವ್ಯಾಲ್ಯೂ ಬಂದು 50,000 ಇದೆ. 50,000 ಹಾಗೆ ತಗೋತೀವಿ. ಸೊ ನೆಕ್ಸ್ಟ್ ಗೋಪಾಲ್ ಕಾಲಮ್ ಅಲ್ಲಿ 30 ಪ್ಲಸ್ 1 ಮಾಡಿದ್ರೆ ನಮ್ಗೆ 31,000 ಆಯ್ತು. 31 ಪ್ಲಸ್ 10,000 ಮಾಡಿದ್ರೆ 41,000 ಆಯ್ತು. ಸೊ 40 ಪ್ಲಸ್ 1 ಮಾಡಿದ್ರೆ 41,000. 41,000 ಪ್ಲಸ್ 10,000 ಮಾಡಿದ್ರೆ ನಮ್ಗೆ ಇಲ್ಲಿ 51,000 ಆಯ್ತು. ಈಗ ನಮ್ಗೆ ಇಲ್ಲಿ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ನಲ್ಲಿ ನಮ್ಗೆ ವ್ಯಾಲ್ಯೂಸ್ ಜಾಸ್ತಿ ಇರೋದ್ರಿಂದ ನಾನು ಎಲ್ಲಾದ್ರೂ ಟೋಟಲ್ ಏನ್ ಮಾಡ್ತಾ ಇದೀನಿ, ಆಸ್ ಇಟ್ ಈಸ್ ಏನಿತ್ತು ಅದನ್ನ ನಾನು ಇಲ್ಲಿ ಕಾಪಿ ಮಾಡ್ತಾ ಇದ್ದೀನಿ ನೋಡಿ. ಅದನ್ನೇ ಕಾಪಿ ಮಾಡ್ಕೊಂಡೆ. ಅದ್ ಸೇಮ್ ಲೈನ್ ಅಲ್ಲಿ ಏನಾಗ್ಬೇಕು, 3 ಜನಕ್ಕೂ ನಾನು ಅದನ್ನ ಡಿಸ್ಟ್ರಿಬ್ಯೂಟ್ ಪ್ಲೇಸ್ ಮಾಡ್ತೇನೆ ನೋಡಿ. ಏನ್ 51 ಇದೆ ಅದೇ ತಗೊಂಡಿದ್ದೀನಿ, 41 ತಗೊಂಡಿದ್ದೀನಿ, 50 ತಗೊಂಡಿದ್ದೀನಿ. ಫಸ್ಟ್ ನೋಡ್ಕೋಬೇಕು ಯಾವ ಕಡೆ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ನೋಡ್ಕೊಂಡು ಆಮೇಲೆ ನೀವು ಟೋಟಲಿಂಗ್ ಮಾಡ್ಕೋಬೇಕು. ಈ ಕಡೆ ನಮ್ಗೆ ವ್ಯಾಲ್ಯೂ ಕಮ್ಮಿ ಇದೆ, ಹಾಗಾಗಿ ಕ್ರೆಡಿಟ್ ಸೈಡ್ ಅಲ್ಲೇ ಜಾಸ್ತಿ ಇರೋದ್ರಿಂದ ಕ್ರೆಡಿಟ್ ಸೈಡ್ ನಲ್ಲಿ ಎಲ್ಲಾ ಕಾಲಮ್ ನಾನು ಇಲ್ಲಿ ಏನ್ ಮಾಡ್ಬಿಟ್ಟೆ, ನಾನು ಇಲ್ಲಿ ಟೋಟಲಿಂಗ್ ಮಾಡ್ಕೊಂಡೆ ನಾನು ಇಲ್ಲಿ. ಇಷ್ಟ ಆಗಿದ್ಮೇಲೆ ನಾನು ಟೋಟಲ್ ತಗೊಂಡಿದ್ದೀನಿ ಅಲ್ವಾ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, ಈ ಟೋಟಲ್ ಅಲ್ಲಿ ಇಲ್ಲಿರೋ ವ್ಯಾಲ್ಯೂ ಮೈನಸ್ ಮಾಡಿ ತಗೋಬೇಕು. 51,000 ಮೈನಸ್ 5,000 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ನಮ್ಗೆ 46,000 ಬರುತ್ತೆ. 46,000 ಬರುತ್ತೆ ನಮ್ಗೆ. ನೆಕ್ಸ್ಟ್ 41,000 ಅಲ್ಲಿ 5,000 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 36,000 ಬರುತ್ತೆ. 50,000 ಅಲ್ಲಿ 20,000 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ನಮ್ಗೆ ಇಲ್ಲಿ 30,000 ಬರುತ್ತೆ. ಸೊ ಈ ಡಿಫರೆನ್ಸ್ ಅಮೌಂಟ್ ನಾವ್ ಏನಿಂದ ಕರಿಬೇಕು, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ನಾವಿಲ್ಲಿ ಕ್ಯಾರಿ ಡೌನ್ ಅಂತ ಹೇಳಿ ನಾವ್ ಅದನ್ನ ತಗೋಬೇಕು. ಇಲ್ಲಿ ಏನ್ ವ್ಯಾಲ್ಯೂ ಬಂದಿರತ್ತೆ ಟೋಟಲ್ ಇಂದ ಕೆಳಗಡೆ ಅದನ್ನ ನಾವು, ಇಲ್ಲಿ ಏನ್ ವ್ಯಾಲ್ಯೂ ಬಂದಿರತ್ತೆ ಅದನ್ನ ಟೋಟಲ್ ಇಂದ ಕೆಳಗಡೆ ನಾವು ಅದನ್ನ ತಗೋಬೇಕಾಗತ್ತೆ. ಸೊ ಇಲ್ಲಿ ನಾವ್ ಏನ್ ಬರಿತೀವಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಆದ್ರೆ ಈ ವ್ಯಾಲ್ಯೂ ಎಲ್ಲಿಗೆ ಹೋಗುತ್ತೆ ನಮ್ಗೆ, ಈಗ ನಾವು ಪ್ರಿಪೇರ್ ಮಾಡೋ ನ್ಯೂ ಬ್ಯಾಲೆನ್ಸ್ ಶೀಟ್ ನಲ್ಲಿ ಈ ವ್ಯಾಲ್ಯೂನ ನಾವು ಈಗ ತಗೊಳ್ಬೇಕಾಗತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ 3 ಸ್ಟೆಪ್ಸ್ ಆಗಿದ ತಕ್ಷಣ ನನ್ಗೆ ಏನು ಹುಡುಕ್ಲಿಲ್ಲ, ನಾನು ಅದನ್ನ ಸುಮ್ಮನೆ ಟೋಟಲ್ ಮಾಡ್ಕೊಂಡೆ. ಟೋಟಲ್ ಮಾಡಿದ್ಮೇಲೆ ಬರೋ ಬ್ಯಾಲೆನ್ಸ್ ನಾನು ಕ್ಯಾರಿ ಡೌನ್ ಮಾಡಿ ಬ್ರಾಟ್ ಡೌನ್ ಮಾಡಿದೀನಿ. ಈ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಾಯ್ತು ನಮ್ಗೆ ಇಲ್ಲಿ ರೆಡಿ ಆಗಿದೆ. ಈಗ ನಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೀನ್ ಆಗಿ ಅರ್ಥ ಆಗಿದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೀಟಾಗಿ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ನಾವ್ ಏನ್ ಪ್ರಿಪೇರ್ ಮಾಡ್ಬೇಕು, ಫೈನಲ್ ಸ್ಟೇಜ್ ಅಲ್ಲಿ ಇದೀವಿ. ಈಗ ಬ್ಯಾಲೆನ್ಸ್ ಶೀಟ್ ನಾವು ಪ್ರಿಪೇರ್ ಮಾಡ್ತಾ ಇದೀವಿ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಕ್ಕೆ ನಮ್ ಫೋಕಸ್ ಎಲ್ಲಿರ್ಬೇಕು, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಮೇಲೆ ಇರ್ಬೇಕು. ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಹೆಂಗಿದೆ ನಾನು ಹಾಗೆ ತಗೊಂತೀನಿ, ಯಾವ್ದು ಮಿಕ್ಸ್ಅಪ್ ಮಾಡಲು ನೀವು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಏನಿದೆ ನಮ್ಗೆ ಬಿಲ್ಸ್ ಪೇಯಬಲ್ ಇದೆ. ಬಿಲ್ಸ್ ಪೇಯಬಲ್ ತಗೊಳ್ಳೋಣ. ಬಿಲ್ಸ್ ಪೇಯಬಲ್ ನಾನು ಈಗ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಬಿಲ್ಸ್ ಪೇಬಲ್ ತಗೊಂಡಿದ್ದೀನಿ. ಈ ವ್ಯಾಲ್ಯೂ ಹಾಕಕ್ ಮುಂಚೆ ನಾನು ಇಲ್ಲಿ ಚೆಕ್ ಮಾಡ್ಕೋತೀನಿ, ಬಿಲ್ಸ್ ಪೇಬಲ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀನಿ.
ಬಿಲ್ಸ್ ಪೇಬಲ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇಲ್ಲ ನಮ್ಗೆ. ಹಾಗಾಗಿ ಇಲ್ಲಿ ಏನಿದೆ 6000 ಇದೆ ಅಲ್ವಾ, ಆ 6000 ನಾವು ಹಾಗೆ ತಗೊಳ್ಳೋಣ. ನೆಕ್ಸ್ಟ್ ಬಿಲ್ಸ್ ಪೇಬಲ್ ಆಗಿದ್ಮೇಲೆ ಏನಿದೆ, ಸನ್ರಿ ಕ್ರೆಡಿಟಾರ್ಸ್ ಇದೆ ಅಲ್ವಾ. ಸನ್ರಿ ಕ್ರೆಡಿಟ್ಸ್ ಅಂದ್ರೆ ನಾನು ಟೈಪ್ ಮಾಡಿದೀನಿ, ಇಲ್ಲೆಲ್ಲಾದ್ರೂ ಸನ್ರಿ ಕ್ರೆಡಿಟಾರ್ಸ್ ಇದೆಯಾ, ಇಲ್ಲ. ಹಾಗಾಗಿ 12,000 ಏನ್ ಮಾಡ್ಬೋದು ನಾವು, ಡೈರೆಕ್ಟ್ ಆಗಿ ವ್ಯಾಲ್ಯೂನ ಹಾಗೆ ಇಲ್ಲಿ ಹಾಕೊಳ್ಳೋಣ. 12,000 ನಾನು ಹಾಗೆ ಇಲ್ಲಿ ಹಾಕೊಳ್ತಾ ಇದ್ದೀನಿ. 12,000 ಡನ್. ಈಗ ಸನ್ರಿ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಆಯ್ತು. ಅದಾದ್ಮೇಲೆ ಏನಿದೆ, ರಿಸರ್ವ್ ಫಂಡ್ ಇದೆ. ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ತಗೊಂಡಿರೋದ್ರಿಂದ ರಿಸರ್ವ್ ಫಂಡ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರಲ್ಲ. ನಾವ್ ಇಲ್ಲಿ ಕ್ಯಾಪಿಟಲ್ ಅಂತ ನಾನು ಇಲ್ಲಿ ಹಾಕೊಳ್ತೀನಿ, ಬಟ್ ಆ ವ್ಯಾಲ್ಯೂ ತಗೊಳ್ಬಾರ್ದು, ಕ್ಯಾಪಿಟಲ್. ಈಗ ನಮ್ಗೆ ಪಾರ್ಟ್ನರ್ಸ್ ಯಾರ್ಯಾರು ಇದ್ದಾರೆ, ನಾರಾಯಣ್ ಇದ್ದಾರೆ, ಆಮೇಲೆ ಯಾರಿದ್ದಾರೆ, ಗೋಪಾಲ್ ಇದ್ದಾರೆ. ನೆಕ್ಸ್ಟ್ ಪಾರ್ಟ್ನರ್ ಯಾರಿದ್ದಾರೆ, ವಿನಾಯಕ್ ಇದ್ದಾರೆ. ಮೂರ್ ಜನ ಪಾರ್ಟ್ನರ್ದು ನಾವಿಲ್ಲಿ ಏನ್ ಮಾಡಿದೀವಿ, ನಾವಿಲ್ಲಿ ಬ್ರಾಡ್ ಡೌನ್ ಮಾಡಿದೀವಿ ಅಮೌಂಟ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿದೀವಲ್ಲ, 46,000, 36,000, 30,000 ಅಂತ. ಆ ವ್ಯಾಲ್ಯೂನ ನಾವಿಲ್ಲಿ ತಗೋಬೇಕಾಗತ್ತೆ. 46,000, 36 ನಾವು ಬ್ರಾಡ್ ಡೌನ್ ಮಾಡಿರೋ ಅಮೌಂಟ್ ನಾನು ಇಲ್ಲಿ ತಗೊಳ್ತಾ ಇರೋದು 30,000. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಂದ ನಾವು ತಗೊಂಡ್ಬೇಕಾಗಿರೋದು ಎಂಟ್ರಿ ಬಂದು ಅದು ಒಂದೇ ಆಗಿರತ್ತೆ. ಎಕ್ಸ್ಟ್ರಾ ನಾವಿಲ್ಲಿ ತಗೊಳಲ್ಲ ನಾವು. ನೋಡಿ, ಲಯಬಿಲಿಟಿ ಸೈಡ್ ನಲ್ಲಿ ಏನೇನಿತ್ತು ಅದೇ ಆರ್ಡರ್ ಅಲ್ಲಿ ನಾನು ಇಲ್ಲಿ ಪೋಸ್ಟಿಂಗ್ ಮಾಡಿದೀನಿ. ಹೇಗ್ ಮಾಡಿದೆ, ಬಿಲ್ಸ್ ಪೇಬಲ್, ಕ್ರೆಡಿಟರ್ಸ್ ರಿವ್ಯಾಲ್ಯೂಯೇಷನ್ ಅಲ್ಲಿ ಇರ್ಲಿಲ್ಲ, ನಾನು ಡೈರೆಕ್ಟ್ ಆಗಿ ತಗೊಂಡೆ. ರಿಸರ್ವ್ ಫಂಡ್, ಕ್ಯಾಪಿಟಲ್ ಇದು ಎರಡು ಟ್ರಾನ್ಸಾಕ್ಷನ್ ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಿರೋದ್ರಿಂದ ಇಲ್ಲಿ ತಗೋಬಾರ್ದು. ಆದ್ರೆ ಕ್ಯಾಪಿಟಲ್ ಅಂತ ಹೇಳಿ ತಗೊಂಡ್ಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಕ್ಯಾರಿ ಡೌನ್ ಬ್ರಾಡ್ ಡೌನ್ ಏನ್ ಮಾಡ್ತೀರಿ ಆ ಅಮೌಂಟ್ ಇಲ್ಲಿ ತಗೊಂಡ್ರೆ ಲಯಬಿಲಿಟಿ ಸೈಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಅಸೆಟ್ ಸೈಡ್ ಬರೋಣ. ಫಸ್ಟ್ ಏನಿದೆ, ನಮ್ಗೆ ಇಲ್ಲಿ ಕ್ಯಾಶ್ ಇದೆ, ಕ್ಯಾಶ್ ತಗೊಳ್ತಾ ಇದೀನಿ. ಇವಾಗ ನೀವು ಅಬ್ಸರ್ವ್ ಮಾಡ್ಬೇಕು, ಕ್ಯಾಶ್ ಅಮೌಂಟ್ ಎಷ್ಟಿದೆ ನಮ್ಗೆ ಇಲ್ಲಿ, 2,000 ಇದೆ ಕ್ಯಾಶ್. 2,000 ಪ್ಲಸ್ ಹೊಸ ಪಾರ್ಟ್ನರ್ ಎಷ್ಟು ತಂದಿದ್ದಾನೆ, ಕ್ಯಾಪಿಟಲ್ 30,000. 30,000 ಪ್ಲಸ್ ನೀವು ಎಲ್ಲ ಅಮೌಂಟ್ ನೀವ್ ಏನ್ ಮಾಡ್ಬೇಕಾಗತ್ತೆ, ನೀವು ಇದನ್ನ ಆಡ್ ಮಾಡ್ಕೊಂಡು ಬ್ಯಾಲೆನ್ಸ್ ಕ್ಯಾಶ್ ಅಮೌಂಟ್ ನಲ್ಲಿ ನೀವು ಅದನ್ನ ತಗೋಬೇಕಾಗತ್ತೆ. 30,000 ಪ್ಲಸ್ ಗುಡ್ ವಿಲ್ ಎಷ್ಟು ತಗೊಂಡ್ ಬಂದಿದ್ದಾನೆ ಅವರು, 20,000 ತಗೊಂಡ್ ಬಂದಿದ್ದಾರೆ ಗುಡ್ ವಿಲ್ ನ. ಅದ್ರ ಒಳಗಡೆ ಮೈನಸ್ ವಿತ್ ಡ್ರಾನ್ ಬೇರೆ ಆಯ್ತಲ್ಲ ನಮ್ಗೆ, 5 + 5 10,000 ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಕೋಬೇಕು. 10,000 ಮೈನಸ್ ಮಾಡ್ಕೊಂಡು ಮಿಕ್ಕಿರೋ ವ್ಯಾಲ್ಯೂ ನಾವ್ ಇಲ್ಲಿ ತಗೋಬೇಕಾಗತ್ತೆ. 2 + 30 ಮಾಡಿದ್ರೆ 32,000 ಆಯ್ತು. 32,000 ಪ್ಲಸ್ 20,000 ಮಾಡಿದ್ರೆ 52,000. 52,000 ಮೈನಸ್ 10,000 ಮಾಡಿದ್ರೆ ನಮ್ಗೆ ಇಲ್ಲಿ 42,000 ಬರುತ್ತೆ ಕ್ಯಾಶ್ ವ್ಯಾಲ್ಯೂ. ಅದಾಗಿದ್ಮೇಲೆ ನೆಕ್ಸ್ಟ್ ಏನಿದೆ, ನಮ್ಗೆ ಸ್ಟಾಕ್ ಇದೆ. ಸ್ಟಾಕ್ ತಗೊಳ್ಳೋಣ. ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ, 23,000 ಇದೆ ಸ್ಟಾಕ್ ವ್ಯಾಲ್ಯೂ. ಸ್ಟಾಕ್ ವ್ಯಾಲ್ಯೂ ನಾನು ಯಾಕೆ ಒಳಗಡೆ ಹಾಕೊಳ್ತಾ ಇದ್ದೀನಿ ವ್ಯಾಲ್ಯೂನ ಅಂತ ಹೇಳಿದ್ರೆ, ಯಾಕೆ ಒಳಗಡೆ ಹಾಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ ರಿವ್ಯಾಲ್ಯೂಯೇಷನ್ ಅಲ್ಲಿ ಸಹ ನಮ್ಗೆ ಏನಿದೆ, ಸ್ಟಾಕ್ ಇದೆ. ಹಾಗಾಗಿ ಡೆಬಿಟ್ ಸೈಡ್ ಇಂದ ನೀವು ಪೋಸ್ಟಿಂಗ್ ಮಾಡ್ತಿದ್ರೆ ಬ್ಯಾಲೆನ್ಸ್ ಶೀಟ್ ಗೆ ಮೈನಸ್ ಆಗ್ಬೇಕು. ಕ್ರೆಡಿಟ್ ಸೈಡ್ ಇಂದ ನೀವು ಪೋಸ್ಟಿಂಗ್ ಮಾಡ್ತಿದ್ರೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ನಮ್ಗೆ ಅದು ಆಡ್ ಆಗ್ಬೇಕಾಗುತ್ತೆ. ಹಾಗಾಗಿ ಸ್ಟಾಕ್ ವ್ಯಾಲ್ಯೂ 23,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಮೈನಸ್ ಪ್ಲಸ್ ಅದನ್ನ ಡಿಪ್ರಿಸಿಯೇಷನ್ ಅಂಡ್ ಡಿಇಪಿ ಅಂತ ಮಾತ್ರ ಹಾಕೊಂತಾ ಇದ್ದೀನಿ. 2,300 ನಾವು ಇಲ್ಲಿ ತಗೋಬೇಕು. 2,300 ನಾವಿಲ್ಲಿ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕಾಗತ್ತೆ. 2,300 ನಾವಿಲ್ಲಿ ಇಷ್ಟಲ್ಲಿ 23,000 ಅಲ್ಲಿ 2,300 ಮೈನಸ್ ಮಾಡಿದ್ರೆ 20,700 ನಾವು ಈಚೆ ತಗೋಬೇಕು. ಸ್ಟಾಕ್ ಆಯ್ತು. ಸ್ಟಾಕ್ ಆದ್ಮೇಲೆ ಎಷ್ಟು ಏನಿದೆ ನಮ್ಗೆ, ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ತಗೊಳ್ತಾ ಇದ್ದೀನಿ ನಾನು. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ, 40,000 ಇದೆ. ಬಟ್ ಇಲ್ಲಿ ಎಲ್ಲೂ ಬಿಲ್ಡಿಂಗ್ ಇಲ್ಲ. ಹಾಗಾಗಿ ಅಮೌಂಟ್ ಏನ್ ಮಾಡ್ಬೋದು ನಾವು, ಏನು ಕ್ಯಾಲ್ಕುಲೇಷನ್ ಇಲ್ಲ ಅಂತ, ರಿವ್ಯಾಲ್ಯೂಯೇಷನ್ ಅಲ್ಲಿ ಇಲ್ಲ ಅಂದ್ರೆ ಅಮೌಂಟ್ ಡೈರೆಕ್ಟ್ ನಾವು ಈಚೆ ಹಾಕೋತೀವಿ. ನೆಕ್ಸ್ಟ್ ಏನಿದೆ, ಡೆಟಾರ್ಸ್ ಇದೆ. ಡೆಟಾರ್ಸ್ ಮೇಲೆ ಪೀರಿಯಡ್ ಇದೆ ನೋಡಿ. ಇವಾಗ ಫೈನಲ್ ಸ್ಟೇಜ್ ಬಂದ್ವಿ. ಈಗ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಡೆಟಾರ್ಸ್ ವ್ಯಾಲ್ಯೂ ಎಷ್ಟಿದೆ ನಮ್ಗೆ ಇಲ್ಲಿ, 25,000 ಇದೆ. 25,000 ಇದೆ. ನಾವಿಲ್ಲಿ ಏನ್ ಮಾಡ್ಬೇಕು, PDD ನ ನಾವಿಲ್ಲಿ ಮೈನಸ್ ಮಾಡ್ಬೇಕು. ಲೆಸ್ ನಾನು ಹೇಳ್ದೆ ನಿಮ್ಗೆ
PDD ಇಲ್ಲಿ ನೀವು ಡೆಬಿಟ್ ಸೈಡ್ ಇಂದ ಪೋಸ್ಟಿಂಗ್ ಆಗ್ತಾ ಇದ್ರೆ ನಾವ್ ಇಲ್ಲಿ ಮೈನಸ್ ಮಾಡ್ಬೇಕಾಗತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಟ್ಟೆ ಅಲ್ವಾ. ಇಲ್ಲಿ ಹಾಕೊಳ್ತೀವಿ ಮೈನಸ್ PDD. ಇವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ, ನೀವು ಅದನ್ನ ಕೇಳಿಸ್ಕೋಬೇಕು. ನೋಡಿ ಬ್ಯಾಲೆನ್ಸ್ ಶೀಟ್ ನಲ್ಲೂ ಆಲ್ರೆಡಿ 5000 ಇದೆ, ಅಡ್ಜಸ್ಟ್ಮೆಂಟ್ ಅಲ್ಲೂ 3000 ಇದೆ. ಅಂದ್ರೆ ಲಾಸ್ಟ್ ಇಯರ್ ನಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿ ಹಾಕಿದೀನಿ ಎಂಟ್ರಿ ಆಲ್ರೆಡಿ ನಿಮ್ಗೆ. ನೋಡಿ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 5000 ರುಪೀಸ್ ಏನಾಗಿತ್ತು ನಿಮ್ಗೆ PBD ತೋರಿಸ್ತಾ ಇದ್ದಾರೆ. ಬಟ್ ಅಡ್ಜಸ್ಟ್ 5000 ಬರ್ಬೇಕಾಗಿತ್ತು ನಮ್ಗೆ. ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ, ರೆಡ್ಯೂಸ್ ಅಂತ ಹೇಳಿದ್ದಾರೆ. 5000 ಬರ್ಬೇಕಾಗಿತ್ತು ನಮ್ಗೆ. ಔಟ್ ಆಫ್ 5000 ರೆಡ್ಯೂಸ್ಡ್ ಬೈ ಎಂದಿದ್ದಾರೆ ಅಂತ ಹೇಳಿದ್ರೆ 3000 ಏನಾಗಿದೆ ನಮ್ಗೆ ಇಲ್ಲಿ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು. 3000 ಕಮ್ಮಿ ಆಗಿದೆ. 5000 ಅಲ್ಲಿ 3000 ಮೈನಸ್ ಮಾಡಿದ್ರೆ 2000 ಏನಾಗಿದೆ ನಮ್ಗೆ ಇಲ್ಲಿ ರೆಡ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು. ಈ 2000 ಮಾತ್ರನೇ ನಾವು ಇವಾಗ ಕರೆಂಟ್ ಇಯರ್ ನಲ್ಲಿ ನಾವಿಲ್ಲಿ ಮೈನಸ್ ಮಾಡ್ಬೇಕಾಗತ್ತೆ. ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೋಬೇಕು. 5000 ಇತ್ತು ನಮ್ಗೆ PBD. ಆ 5000 ಅಲ್ಲಿ ರೆಡ್ಯೂಸ್ಡ್ ಬೈ ಅಂದಾಗ 5000 3000 ಬಂದಿದೆ ಅಂತ. ಇನ್ನು ಎಷ್ಟು ಉಳ್ಕೊಂತು PBD ನಮ್ಗೆ 2000 ಮಾತ್ರನೇ ಉಳ್ಕೋತು. ಅವಾಗ ನಾವಿಲ್ಲಿ 2000 ಮಾತ್ರ ತಗೋಬೇಕು ಬ್ಯಾಲೆನ್ಸ್ ಶೀಟ್ ನಲ್ಲಿ ನಾವು PDD ನ ನಾವು ಮೈನಸ್ ಮಾಡೋದಿಕ್ಕೆ. ಇದೊಂದು ಕೇಸ್ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಪ್ರಾಕ್ಟಿಕಲ್ ಆಗಿ ನೀವು ಫೀಲ್ ಆಗ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನಾನು ಫಸ್ಟ್ ಫಾರ್ಮೆಟ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೀನಿ ನಿಮ್ಗೆ. ಆಲ್ರೆಡಿ ಲಾಸ್ಟ್ ಇಯರ್ 5000 ಇದ್ದಿದ್ರಲ್ಲಿ ಕರೆಂಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳ್ತಾ ರೆಡ್ಯೂಸ್ಡ್ ಬೈ ಅಂದ್ರೆ 5000ದಲ್ಲಿ 3000 ಬಂದಿದೆ ಅಂತ. ಇನ್ನು ಎಷ್ಟು PDD ಉಳ್ಕೋತು, PDD ಉಳ್ಕೊಳ್ಳೋ ವ್ಯಾಲ್ಯೂಸ್ ಮಾತ್ರ ನೀವು ಇಲ್ಲಿ ತಗೋಬೇಕಾಗತ್ತೆ. ಇನ್ಕ್ರೀಸ್ ಅಂತ ಕೊಟ್ಬಿಟ್ಟಿದ್ರು ಅನ್ಕೊಳ್ಳಿ ಕೆಲವು ಸಲ. ಇಲ್ಲಿ 5000 ಇದೆ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ, ಅಡ್ಜಸ್ಟ್ಮೆಂಟ್ ಅಲ್ಲಿ 3000 ಇದೆ. ಅವಾಗ 5+3 ಅಂತ ಆಡ್ ಮಾಡ್ಬೇಕಾಗಿತ್ತು ನೀವು. ಇನ್ಕ್ರೀಸ್ ಅನ್ನ ಕೊಟ್ಟಿದ್ರೆ, ಇನ್ಕ್ರೀಸ್ ಅಂತ ಕೊಟ್ಟಿಲ್ಲ, ರೆಡ್ಯೂಸ್ ಅಂತ ಕೊಟ್ಟಿದ್ದಾರೆ. 5000ದಲ್ಲಿ 3000 ಬಂದಿದೆ ಅಂತ. ಸೊ ಇನ್ ಎಷ್ಟು ಉಳ್ಕೊಂತು ನಮ್ಗೆ 23,000 ಉಳ್ಕೊಂತು ನಮ್ಗೆ ಇಲ್ಲಿ. ನೆಕ್ಸ್ಟ್ ಫರ್ನಿಚರ್. ಫರ್ನಿಚರ್ ನಿಮ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆಯಾ? ಯಾವ್ದು ಡಿಪ್ರಿಸಿಯೇಷನ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಫರ್ನಿಚರ್ ಹಾಕೊಳ್ಳೋಣ. ಫರ್ನಿಚರ್ ವ್ಯಾಲ್ಯೂ ಒಳಗಡೆ ಹಾಕೊಳ್ತಾ ಇದೀನಿ. ಯಾಕೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ನಮ್ಗೆ ವ್ಯಾಲ್ಯೂ ಇದೆ, ಹಾಗಾಗಿ ಒಳಗಡೆ ಹಾಕೊಳ್ತಾ ಇದೀನಿ. ಏನಂತ ಹಾಕೋಬೇಕು, ಅದನ್ನ ನಾವು ಮೈನಸ್ ಅಂತ ಹಾಕೋಬೇಕು. ಬಿಕಾಸ್ ಡೆಬಿಟ್ ಸೈಡ್ ನಲ್ಲಿ ಇದೆ ರಿವ್ಯಾಲ್ಯೂಯೇಷನ್ ಅಲ್ಲಿ, ಹಾಗಾಗಿ ಡಿಪ್ರಿಸಿಯೇಷನ್ ಅಂತ ಹಾಕೋತಾ ಇದೀವಿ. ಫರ್ನಿಚರ್ ಎಷ್ಟು ತಗೊಂಡಿದೀವಿ ನಾವು? 500 ರುಪೀಸ್ ತಗೊಂಡಿದೀವಿ. 5000 ಅಲ್ಲಿ 500 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 4500 ರುಪೀಸ್ ಬಂತು. ಸೊ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರೋ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ನಾನು ಆಲ್ರೆಡಿ ಏನ್ ಮಾಡಿದ್ದೀನಿ, ನಾನು ಇವಾಗ ತಗೊಂಡಿದ್ದೀನಿ. ಅದೇ ಆರ್ಡರ್ ತಗೊಂಡಿದ್ದೀನಿ. ಅದಾದ್ಮೇಲೆ ಈಗ ನಾನು ಫಸ್ಟ್ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು, ಫುಲ್ ಕಂಪ್ಲೀಟ್ ಆಯ್ತು. ಎರಡು ಸೈಡ್ ಇದೇ ಆರ್ಡರ್ ತಗೊಂಡಿದ್ದೀನಿ ನಾನು, ಎಲ್ಲೂ ಏನು ಮಿಕ್ಸ್ಅಪ್ ಮಾಡಿಲ್ಲ ನಿಮ್ಗೆ. ಎಲ್ಲ ಆರ್ಡರ್ ತಗೊಂಡಿದ್ಮೇಲೆ ಲಾಸ್ಟ್ ನಾವ್ ಏನ್ ಮಾಡ್ಬೇಕು, ಟೋಟಲಿಂಗ್ ಮಾಡ್ಬೇಕು. ಟೋಟಲ್ ಮಾಡಕ್ ಮುಂಚೆ ಒಂದ್ಸಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಚೆಕ್ ಮಾಡಿ. ರಿವ್ಯಾಲ್ಯೂಯೇಷನ್ ಅಲ್ಲಿ ಇರೋ ಎಲ್ಲಾ ವ್ಯಾಲ್ಯೂಸ್ ನಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ಲೇಬೇಕು. ಬಂದ್ರೇನೆ ನಿಮ್ ಬ್ಯಾಲೆನ್ಸ್ ಶೀಟ್ ಟೋಟಲ್ ಆಗೋದು, ಇಲ್ಲಾಂದ್ರೆ ನಿಮ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ. ಚೆಕ್ ಮಾಡೋಣ. PDD ತಗೊಂಡ್ವಾ? ಎಸ್, PDD ನಾವ್ ಇಲ್ಲಿ ತಗೊಂಡಿದೀವಿ. ಇದ್ರ ರಿಲೇಟೆಡ್ ಕ್ಯಾಲ್ಕುಲೇಷನ್ ನಾನು ನಿಮ್ಗೆ ತೋರಿಸಿದೀನಿ. ಸ್ಟಾಕ್ ತಗೊಂಡಿದೀವಾ? ಎಸ್, ಸ್ಟಾಕ್ ವ್ಯಾಲ್ಯೂ ತಗೊಂಡಿದೀವಿ. ಫರ್ನಿಚರ್ ತಗೊಂಡಿದೀವಾ? ಎಸ್, ಫರ್ನಿಚರ್ ವ್ಯಾಲ್ಯೂ ನಾವು ತಗೊಂಡಿದೀವಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ ಇದೆ, ತಗೊಂಡಿದೀವಾ? ಇಲ್ಲ. ಚಾರ್ಜಸ್ ಅಂದ್ರೆ ಎಕ್ಸ್ಪೆನ್ಸಸ್ ಅಲ್ವಾ, ಹಾಗಾಗಿ ನಾವು ಅದನ್ನ ಲಯಬಿಲಿಟಿ ಸೈಡ್ ನಲ್ಲಿ ತಗೋಬೇಕು. ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಷ್ಟಿದೆ ನಮ್ಗೆ? ಎಲೆಕ್ಟ್ರಿಸಿಟಿ ಚಾರ್ಜಸ್ 200 ರುಪೀಸ್ ಇದೆ. ಓಕೆ, ಡನ್. ಈಗ ಫುಲ್ ನಾವ್ ಏನ್ ಮಾಡಿದೀವಿ, ನಾವಿಲ್ಲಿ ತಗೊಂಡಿದೀವಿ ಅಲ್ವಾ. ಈಗ ಟೋಟಲ್ ಮಾಡ್ಕೊಳ್ಳಿ. ಫುಲ್ ಟೋಟಲ್ ಮಾಡಿದಾಗ ನಿಮ್ಗೆ ಫೈನಲ್ ಆನ್ಸರ್ 1,30,200 ರುಪೀಸ್ ಬರ್ಬೇಕು. ಎರಡು ಕಡೆ ನಿಮ್ಗೆ ಆ ವ್ಯಾಲ್ಯೂ ಬಂತು ಅಂತ, ಸೇಮ್ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ನಿಮ್ ಬ್ಯಾಲೆನ್ಸ್ ಶೀಟ್ ಏನಾಗಿರತ್ತೆ, ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅಕೌಂಟ್ ರೆಡಿ ಆಗಿದ್ಮೇಲೆ ನಾವ್ ಏನ್ ಮಾಡಿದ್ವಿ, 3 ಸ್ಟೆಪ್ಸ್ ನ ಫಾಲೋ ಅಪ್ ಮಾಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವ್ ಇಲ್ಲಿ ಫುಲ್ ಮಾಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸ್ಟೆಪ್ ನಂಬರ್ 1 ಅಲ್ಲಿ ಏನ್ ತಗೊಂಡ್ರಿ ನಾವು? ಕ್ಯಾಪಿಟಲ್ ಮತ್ತೆ ರಿಸರ್ವ್ ಫಂಡ್ ತಗೊಂಡ್ರಿ. ಸ್ಟೆಪ್ ನಂಬರ್ 3 ನಲ್ಲಿ ನಾವು 4 ಟೈಮ್ಸ್ ಎಫೆಕ್ಟ್ ಆಯ್ತು, ಯಾಕಂದ್ರೆ ವಿತ್ಡ್ರಾನ್ ಅನ್ನೋ ವರ್ಡ್ ಇರೋದ್ರಿಂದ. ಫಸ್ಟ್ ಎಫೆಕ್ಟ್ ಏನಾಯ್ತು, ಕ್ಯಾಶ್ ಅಕೌಂಟ್ ಅಂತ ತಗೊಂಡ್ವಿ. ಹೊಸ ಪಾರ್ಟ್ನರ್ ತಂದಿರೋ ಅಂತ ಕ್ಯಾಪಿಟಲ್ ಗುಡ್ವಿಲ್ ಎರಡು ಆಡ್ ಮಾಡಿ ತಗೊಂಡ್ವಿ. ಸೆಕೆಂಡ್ ಟೈಮ್ ಅಲ್ಲಿ ನಾವ್ ಏನ್ ಮಾಡಿದ್ವಿ, ಗುಡ್ವಿಲ್ ಅಮೌಂಟ್ ಮಾತ್ರ ಹೊಸ ಪಾರ್ಟ್ನರ್ ಹೆಸರು ಹಳೆ ಪಾರ್ಟ್ನರ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಥರ್ಡ್ ಎಫೆಕ್ಟ್ ನಲ್ಲಿ ಹಳೆ ಪಾರ್ಟ್ನರ್ ಹೆಸರು ಬರ್ದಿ ಹೊಸ ಪಾರ್ಟ್ನರ್ ಕಾಲಮ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಫೋರ್ತ್ ಟೈಮ್ ಎಫೆಕ್ಟ್ ನಲ್ಲಿ ನಾವು ಕ್ಯಾಶ್ ಅಕೌಂಟ್ ಅಂತ ಬರ್ದು ಆಫ್ ದ ಗುಡ್ವಿಲ್ ವಿತ್ಡ್ರಾನ್ ಮಾಡಿದ್ವಿ. ಅಂದ್ರೆ ಇಲ್ಲಿ ಏನ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀರಾ ಅದ್ರಲ್ಲಿ ಅರ್ಧ ಗುಡ್ವಿಲ್ ನಾವ್ ಇಲ್ಲಿ ತಗೊಳ್ಬೇಕಾಗತ್ತೆ. ಅಲ್ಲಿಗೆ ಸ್ಟೆಪ್ ನಂಬರ್ 2 ಮುಗೀತು. ಸ್ಟೆಪ್ ನಂಬರ್ 3 ರಿವ್ಯಾಲ್ಯೂಯೇಷನ್ ಅಲ್ಲಿ ನಮ್ಗೆ ಯಾವುದೇ ಡಿಫ್ರೆನ್ಸ್ ಇಲ್ಲದೆ ಸ್ಟೆಪ್ ನಂಬರ್ 3 ಎಂಟ್ರಿ ಇಲ್ಲಿ ಬಂದಿಲ್ಲ ನಿಮ್ಗೆ. ಅದಾದ್ಮೇಲೆ ಟೋಟಲ್ ಮಾಡಿದ್ವಿ. ಬರೋ ಬ್ಯಾಲೆನ್ಸಿಂಗ್ ಅಮೌಂಟ್ ನಾವು ಕ್ಯಾರಿ ಡೌನ್ ಮಾಡಿ ಬ್ರಾಡನ್ ಮಾಡಿದ್ವಿ.
ಇಲ್ಲ ಏನ್ ಬ್ರಾಡ್ ಡೌನ್ ಮಾಡಿದೀವಿ ಅದು ನಮ್ಗೆ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕ್ಯಾಪಿಟಲ್ ಆಗಿರುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ಗೊತ್ತಾದ್ಮೇಲೆ ನಾವ್ ಏನ್ ಮಾಡ್ವಿ, ಫೈನಲಿ ವಿ ಸ್ಟಾರ್ಟೆಡ್ ವಿತ್ ಇನ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ನಾನು ಹೇಗ್ ಪ್ರಿಪೇರ್ ಮಾಡಿದೆ, ನಿಮ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಯಾವ ಆರ್ಡರ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಇತ್ತು ಅದೇ ಆರ್ಡರ್ ನಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಪೋಸ್ಟ್ ಮಾಡ್ಕೊಂಡು, ಜೊತೆನಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಸೇಮ್ ಟ್ರಾನ್ಸಾಕ್ಷನ್ಸ್ ಇದ್ದಾಗ ನಾವು ಡೆಬಿಟ್ ಸೈಡ್ ಇಂದ ತಗೊಂಡ್ರೆ ನಾವು ಮೈನಸ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ಇಂದ ತಗೊಂಡ್ರೆ ನಾವು ಅದನ್ನ ಆಡ್ ಮಾಡ್ಬೇಕು. ಇಷ್ಟು ಇನ್ಫಾರ್ಮೇಶನ್ಸ್ ನ ಕನ್ಸಿಡರ್ ಮಾಡಿ ನಾವು ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ಫೈನಲ್ ಆನ್ಸರ್ ಸೇಮ್ ಬಂತು ಅಂದ್ರೆ ನಿಮ್ ಪ್ರಾಬ್ಲಮ್ ಕರೆಕ್ಟ್ ಆಗಿರುತ್ತೆ. ಸೊ ನಾನು ಕೊಟ್ಟಿರೋಂತ ಇಷ್ಟು ಕ್ವಶನ್ ತಲೆಯಲ್ಲಿ ಗ್ಯಾಪ್ನ ಹಿಡ್ಕೊಂಡು ಪ್ರಾಬ್ಲಮ್ ಮಾಡೋದು ನಮ್ಗೆ ಯೂಶಲಿ ಕಷ್ಟ ಆಗುತ್ತೆ. ನಾನು ಕೊಟ್ಟಿರೋಂತ ಸಿಂಪಲ್ ಸ್ಟೆಪ್ಸ್ ನ ಯೂಸ್ ಮಾಡಿ ನೀವು ಪ್ರಾಬ್ಲಮ್ಸ್ ನ ಕಲ್ತ್ರೆ 101% ಫೈನಲ್ ಎಕ್ಸಾಮ್ ಅಲ್ಲಿ ಈ ಚಾಪ್ಟರ್ ಇಂದ 12 ಮಾರ್ಕ್ಸ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ಸ್ಟೆಪ್ಸ್ ನ ಫಾಲೋ ಮಾಡಿ ಅಷ್ಟೇನೆ, ತುಂಬಾ ಈಸಿಯಾಗಿ ನೀವು ಕಲ್ತ್ಕೊಂಡ್ಬಿಡ್ತೀರಾ. ಇಲ್ಲಿವರೆಗೂ ಮಾಡಿರುವಂತ ಯಾವ್ದೇ ಕಾನ್ಸೆಪ್ಟ್ ಆಗ್ಲಿ ನಿಮ್ಗೆ ಎಲ್ಲೇ ಯಾವಾಗೇ ಡೌಟ್ ಬರ್ಲಿ ಕಮೆಂಟ್ ಬಾಕ್ಸ್ ನೀವು ಕೇಳೋದ್ರಿಂದ ನಿಮ್ಗೆ ಎಲ್ಲಾ ಡೌಟ್ಸ್ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಇವಾಗ ಹೇಳ್ಕೊಟ್ಟಿರೋ ಅಷ್ಟು ನಿಮ್ಗೆ ಕಂಟೆಂಟ್ ಏನ್ ಹೇಳ್ಕೊಟ್ಟಿದೀನಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್.